ರಘುವೀರ್, ನೀವೇನು ಹೇಳ್ತೀರಾ ನೆನ್ನೆ ಸುದೀಪ್ ಸರು ರಕ್ಷಿತಾ ಮತ್ತೆ ಗಿಲ್ಲಿ ಅಂತ ಬಂದಾಗ ತೆಗೆದುಕೊಂಡಿರುವಂಥ ಕ್ಲಾಸ್ ಬಗ್ಗೆ? ಅದೇ ಈಗ ರಕ್ಷಿತಾ ಅವ್ರಿಗೆ ಒಂದು ಸ್ವಲ್ಪ ಟಾರ್ಗೆಟ್ ರೀತಿ ಆಯಿತು. ಯಾಕಂದರೆ ಹಿಂದಿನ ವಾರಗಳಲ್ಲೂ ಅವ್ರಿಗೆ ಒಂದು ಸ್ವಲ್ಪ ಟಾರ್ಗೆಟ್ ರೀತಿಯಲ್ಲೇ ನಡ್ಕೊಂಡ್ರು. ಈಗ ನಾವು ಏನು ಹೇಳ್ತಿದ್ದೀವಿ ಅಂದರೆ, ಅಶ್ವಿನಿ ಗೌಡ ಅವ್ರಿಗೆ ಹೇಳೋ ರೀತಿನೇ ಬೇರೆ ಇತ್ತು, ಜಾನ್ವಿ ಅವ್ರಿಗೆ ಹೇಳೋ ರೀತಿನೇ ಬೇರೆ ಇತ್ತು, ರಕ್ಷಿತಾ ಅವ್ರಿಗೆ ಹೇಳೋ ರೀತಿನೇ ಬೇರೆ ಇತ್ತು. ಇಲ್ಲಿ ಯಾವ ರೀತಿ ಅಂದರೆ, ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ನಿನ್ನೆ ಸುದೀಪ್ ಸರ್ ಮತ್ತೊಂದು ನಾನು ನೋಟಿಸ್ ಮಾಡಿದೆ, ಅವ್ರೇನು ಹೇಳ್ತಾರೆ, ನೀವು ಮಾಡ್ತಿರೋದು ತಪ್ಪಲ್ಲ ಅಂತಾನೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದು ನೇರವಾಗಿ ಬಂದು ರಕ್ಷಿತಾ ಅವರಿಗೂ ಅದೇ ರೀತಿ ಹೇಳ್ತಾರೆ. ರಕ್ಷಿತಾ ಅವ್ರು ಮಾಡಿರೋದು ಯಾವ ರೀತಿ ತಪ್ಪು ಅನ್ಸ್ತಂತ ನಮ್ಗೆಲ್ಲರಿಗೂ ನೋಡ್ಬೇಕಾದ್ರೆ ಅದು ತಪ್ಪಂತ ಎಲ್ಲೂ ಅನ್ಸಿಲ್ಲ. ಅವರ ನಾಮಿನೇಷನ್ ಅಲ್ಲಿ ಅವ್ರು ಆಟ ಆಡಕ್ ಅವರಿಗೆ ಅವಕಾಶ ಕೊಟ್ಟಿಲ್ಲ. ಅವ್ರ ಅಂದ್ರೆ ಅಲ್ಲಿ ಟಾಸ್ಕ್ ಕೆಲವೊಂದಿಷ್ಟು ಜನನೇ ಆಡ್ಬೇಕಿತ್ತು. ಅವ್ರ ಯಾರು ಟಾಸ್ಕ್ ಆಡಿದ್ದಾರೆ ಅವರಷ್ಟೇ ಒಪಿನಿಯನ್ ಕೊಡೋದು. ಬಿಗ್ ಬಾಸ್ ಅವರಿಗಷ್ಟೇ ಏನ್ ಆಯ್ಕೆ ಮಾಡೋದಿತ್ತು ಅವರಿಗೂ ಕೊಡ್ಬೋದಿತ್ತು. ಆದ್ರೆ ಬಿಗ್ ಬಾಸ್ ಹಾಗೆ ಮಾಡಿಲ್ಲ. ಒಮ್ಮತದ ನಿರ್ಧಾರ ಅಂತ ಹೇಳಿ ತಂಡದ ಮೇಲೆ ಕೊಟ್ಟಿರ್ತಾರೆ. ಅಲ್ಲಿ ಅವ್ರವ್ರ ವೈಯಕ್ತಿಕ ನಿರ್ಧಾರ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಲ್ಲಿ ಅವರು ರಘು ಅವರನ್ನ ಆಯ್ಕೆ ಮಾಡಿರೋದು ತಪ್ಪಲ್ಲ, ಅದಕ್ಕೆ ರೀಸನ್ ಕೊಟ್ಟಿರೋದು ತಪ್ಪಲ್ಲ. ಈಗ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಸುದೀಪ್ ಸರ್. ಒಂದು ಏನಂದ್ರೆ, ಯೋಗ್ಯತೆ ಅಂತ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯೋದೇ ಅಲ್ಲಿ ಇರೋದ್ರ ಮೇಲೆ ಯಾರು ಯೋಗ್ಯರ ಇರ್ಬೇಕು ಅನ್ನೋ ಒಂದು ಆಧಾರದ ಮೇಲೆ ಅಲ್ಲಿ ನಾಮಿನೇಷನ್ ನಡೆಯುತ್ತೆ. ಆ ಒಂದು ವಿಚಾರದಲ್ಲಿ ರಕ್ಷಿತಾ ಅವ್ರು ಹೇಳಿರೋದು ತಪ್ಪಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅವ್ರ ಯಾವ ರೀತಿ ಅವ್ರ ಒಪಿನಿಯನ್ ಕೊಡ್ಬೇಕಿತ್ತು. ರಘು ಅವರಿಗೂ ಒಂದು ಕರೆಕ್ಟ್ ನಿರ್ಧಾರನೇ ಹೇಳಿರ್ತಾರೆ. ನಾವು ರಘು ಅವರನ್ನ ಈ ಒಂದು ಆಂಗಲ್ ಅಲ್ಲಿ ಅವರಿಗೆ ನಾನು ನಾಮಿನೇಟ್ ಮಾಡ್ತಿದ್ದೀನಿ, ಅಭಿಷೇಕ್ ಅವರಿಗೆ ಈ ಒಂದು ರೀಸನ್ ಅವ್ರು ಏನ್ ಕೊಟ್ಟಿರ್ತಾರೆ ಆ ಒಂದು ನಿರ್ಧಾರದಲ್ಲಿ ಅವ್ರನ್ನ ಶೇಪ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಸುದೀಪ್ ಸರ್ಗೆ ರಾಘವ್ ಮಾಡಿದ್ದು ಇಷ್ಟ ಇರಲಿಲ್ಲ. ಹಾ ಹೌದು, ಅದು ಹೌದು, ನಮಗೂ ಅದೇ ರೀತಿ ಅನಿಸ್ತು. ಅಲ್ಲಿ ರಘು ಅವರನ್ನ ರಘು ಅವರಿಗೆ ಆ ಒಂದು ನಾಮಿನೇಷನ್ ಇಂದ ಪಾರೋಗುವಂತ ಅರ್ಹತೆ ಇತ್ತು ಅಂತ ರಕ್ಷಿತ್ ಅವರಿಗೂ ನಾನು ನಿನ್ನೆ ಡಿಸ್ಕಷನ್ ಅಲ್ಲಿ ಅದೇ ಹೇಳಿದೆ. ರಕ್ಷಿತ್ ಅವ್ರ ಮೈಂಡ್ ಗೇಮ್ ಅದು. ಅವ್ರಿಗೆ ಏನಿರುತ್ತೆ, ಅಭಿಷೇಕ್ ಅವ್ರು ಹೋದ್ರೆ ಯಾರು ಅಲ್ಲಿ ರೈಶಾ ರಾಶಿಕ್ ಅವ್ರು ಇರ್ತಾರಲ್ಲ ಅವರು ಸೇಫ್ ಆಗೋ ಚಾನ್ಸಸ್ ಇರ್ತು. ಅಭಿಷೇಕ್ ಅವ್ರ ಮನೆ ಹೋಗ್ತಿದ್ರು. ಅವ್ರೊಂದು ಸ್ವಲ್ಪ ಮೈಂಡ್ ಗೇಮ್ ಅಂತ ಉಪಯೋಗಿಸಿದ್ರು ಅನ್ಕೊಂತೀನಿ ರಕ್ಷಿತ್ ಅವ್ರು. ಆ ಒಂದು ನಿರ್ಧಾರ ಅವರು ರಘು ಅವರನ್ನ ನಾಮಿನೇಟ್ ಮಾಡಿ ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಅಕಸ್ಮಾತ್ ಅಲ್ಲಿ ಸೇಫ್ ನಾಮಿನೇಟ್ ಮಾಡಿದಿದ್ರೆ ಅವ್ರು ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರು ನಾಮಿನೇಟ್ ಆಗಿ ಎಲಿಮಿನೇಟ್ ಆಗಿ ಹೊರಗೆ ಹೋಗ್ತಾರಲ್ಲ ಅವ್ರು ಹೊರಗೆ ಹೋಗೋ ಚಾನ್ಸಸ್ ಹೆಚ್ಚಿದೆ ಆ ಒಂದು ರೀತಿಯಲ್ಲಿ. ಆದ್ರೆ ಅವರಿಗೆ ತೀರಾವಾಗಿ ಆ ರೀತಿ ಎಲ್ಲ ಸರ್ ಹೇಳ್ದಂಗೆ ಟಾರ್ಗೆಟ್ ಮಾಡಿರೋದು ನಾವು ಫಸ್ಟ್ ಟೈಮ್ ನೋಡಿದ್ವಿ. ಸುದೀಪ್ ಸರ್ಗೂ ಅಲ್ಲಿ ಅವ್ರು ಏನು ವಾರದ ಕಥೆಯಲ್ಲಿ ನಡ್ಸ್ಕೊಂಡು ಹೋಗ್ತಿದ್ರಲ್ಲ ಅವರಿಗೂ ಕೆಲವೊಂದಿಷ್ಟು ಜನ ಅವ್ರ ವಿರುದ್ಧ ಮಾತಾಡ್ತಿದಾರ ಅನ್ನೋದು ನೋಡಿದ್ದೇನೆ. ಆ ರೀತಿ ಅನ್ಸ್ತು.